ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಜೀವನದಲ್ಲಿ ನಾವು ಬದುಕ್ತಾ ಇರುವಂಥ ಪ್ರತಿಯೊಬ್ಬರು ಆದಂತಹ ನಾವು ನಮ್ಮ ಒಂದು ನೈಜತೆ, ನಾವು ಯಾರು, ನಮ್ಮ ಒಂದು ನಿಜವಾದ ಕೆಪಾಸಿಟಿ ಏನು ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಂಡಿರಬೇಕು. ಯಾಕೆಂದರೆ ಒಂದು ಮಗು ಹುಟ್ಟಿದಾಗಿಂದ ಸಾಯೋವರೆಗೂ ಅದು ಅನೇಕ ರೀತಿಯಾದಂತಹ ತೊಂದರೆಗಳು, ಅನೇಕ ರೀತಿಯಾದಂತಹ ಒಂದು ಸಿಚುವೇಶನ್ ಒಳಗಡೆ ಸಿಕ್ಕಾಕೊಂಡು ಅದ್ರ ಕೈಯಲ್ಲಿ ಆಗದೇ ಇರೋವಂಥ ವಿಚಾರಗಳನ್ನು ಅದು ತಿಳ್ಕೊಂಡಿದ್ದ ತಕ್ಷಣ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಅದಾದಮೇಲೆ ಅದ್ರ ಕೈಯಲ್ಲಿ ಮಾಡೋಕ್ಕಾಗುವಂಥ ವಿಚಾರಗಳನ್ನು ಅದು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಅದಾದಮೇಲೆ ಮಾಡಬೇಕಾಗಿರುವಂಥ ವಿಚಾರಗಳನ್ನು ಅದು ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಅದು ಚಿಕ್ಕ ವಯಸ್ಸಲ್ಲಿ ಬೆಳೀತಾ 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 ಈ ಸೊಸೈಟಿನಲ್ಲಿ, ಅದರ ಒಂದು ಸರೌಂಡಿಂಗ್ಸಲ್ಲಿ ಇರುವಂತಹ ಜನರನ್ನು ನೋಡಿ ಬೆಳೆಯುತ್ತೆ. ಅದೇ ರೀತಿ ಅದಕ್ಕೆ ಆಗುವಂಥ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದನ್ನು ನೋಡಿ ಅದು ಗ್ರಹಿಸುತ್ತೆ. ಸೊ ಇಂಥ ಒಂದು ವಿಚಾರ ಬಂದಾಗ ಅದಕ್ಕೆ ಕೆಲವು ವಿಚಾರಗಳು ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಕೆಲವು ವಿಚಾರಗಳು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅದಾದ ಮೇಲೆ ನನಗೆ ನನ್ನದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ ಅನ್ನುವಂಥದ್ದು ಒಂದು ಚಿಕ್ಕ ಪ್ರಪಂಚವನ್ನು ಅದು ತನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡು ಆ ಚಿಕ್ಕ ಪ್ರಪಂಚದೊಳಗಡೆ ಯಾರನ್ನು ಬಿಡೋದಿಲ್ಲ. ಅದನ್ನು ಅದು ಭದ್ರವಾಗಿ ಕಾಪಾಡ್ತಾ ಇರುತ್ತೆ. ಅದರ ಬಗ್ಗೆನೂ ಅದು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಸೊ ಇಂಥದ್ದೇ ಆದಂಥ ಒಂದು ವಿಚಾರ ಬಂದು ಅದರ ಒಂದು ಸ್ವಯಂ ನಂಬಿಕೆ. ಆದ್ದರಿಂದ ಏನು ತೊಂದರೆ ಅಂತ ಕೇಳಿದ್ರೆ, ತೊಂದರೆ ಬಂದು ಅದರ ಒಂದು ನಿಜವಾದ ಪೊಟೆನ್ಷಿಯಲ್ ಅದು ತಿಳ್ಕೊಂಡಾಗ ಅದ್ರ ಕೈಲಿ ಇನ್ನೂ ಉತ್ತಮವಾಗಿರುವಂಥ ಕೆಲಸಗಳನ್ನು ಮಾಡೋಕ್ಕಾಗತ್ತೆ. ಅದಾದ ಮೇಲೆ ಒಂದು ಲೈಫಲ್ಲಿ ಒಂದು ನಿಜವಾದ ಒಂದು ಚಾಲೆಂಜಿಂಗ್ ಹಂತ ಅದ್ರ ಕೈಲಿ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೆ ದಾರಿ ಕಾಣಿಸ್ತಾ ಇಲ್ಲ ಅನ್ನೋಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಧೈರ್ಯ ಹೇಳೋರು ಬೇಕಾಗುತ್ತೆ. ಆದರೆ ಈಗಿರುವಂಥ ಪ್ರಪಂಚದಲ್ಲಿ ನಮಗೆ ಬೇಕಾಗಿರೋ ಹಾಗೆ ಧೈರ್ಯವನ್ನು ಹೇಳುವಂಥ ವ್ಯಕ್ತಿಗಳು ತುಂಬ ಕಡಿಮೆ. ಆದ್ದರಿಂದ ನಮಗೆ ನಾವು ಧೈರ್ಯವನ್ನು ಹೇಳಿಕೊಂಡು ನಮ್ಮ ಒಂದು ಸ್ವಂತ ಸ್ಟ್ರಗಲ್ನ ನಾವು ಸ್ವಂತವಾಗಿ ದಾಟಬೇಕಾಗಿರುವಂಥ ಅಂಶ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಬಗ್ಗೆ ಇರುವಂಥ ಒಂದು ನಂಬಿಕೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಇದು ಒಂದು ವೇದಾಂತದಲ್ಲಿ ಒಂದು ಕತೆ ಬರುತ್ತೆ. ಈ ಕಥೆಯನ್ನು ಎಲ್ಲ ವೇದಾಂತಿಗಳು ಒಂದು ವೇದಾಂತವನ್ನು ಕಲಿಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಕಥೆಯನ್ನು ಖಂಡಿತ ಕೇಳಿರ್ತಾರೆ. ಈ ಕತೆ ಬಂದು ತುಂಬ ಮಹತ್ವಪೂರ್ಣವಾಗಿರುವಂಥ ಕತೆ. ಏನು ಅಂದರೆ, ಒಂದು ತುಂಬು ಗರ್ಭಿಣಿ ಆಗಿರುವಂಥ ಒಂದು ಸಿಂಹ ಇರುತ್ತೆ ಕಾಡಲ್ಲಿ. ಅದು ಬೇಟೆ ಆಡೋದಕ್ಕೆ ಅಂತ ಕುರಿನ ಹೋಗಿ ಬೇಟೆ ಆಡೋಣ ಅಂತ ಹೇಳ್ಬಿಟ್ಟು ಆ ಕುರಿ ಹತ್ರ ಅದನ್ನು ಬೇಟೆ ಆಡೋಣ ಅಂತ ಜಂಪ್ ಹಾಕುತ್ತೆ. ಜಂಪ್ ಹಾಕಬೇಕಾದ್ರೆ ಅದಕ್ಕೆ ಹೊಟ್ಟೆ ನೋವು ಬಂದ್ಬಿಟ್ಟು ಅದು ಅಲ್ಲೇ ಸ್ಪಾಟಲ್ಲೇ ಆ ಮಗುಗೆ ಜನ್ಮ ಕೊಟ್ಬಿಟ್ಟು ಅದು ಅಲ್ಲೇ ಸ್ಪಾಟಲ್ಲೇ ಸತ್ತೋಗುತ್ತೆ. ಆದ್ದರಿಂದ ಆ ಸಿಂಹದ ಮರಿ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದನೇ ಅಲ್ಲಿರೋವಂಥ ಕುರಿಗಳ ಜೊತೆ ಬೆಳ್ಕೊಂಡಿರುತ್ತೆ. ಆ ಸಿಂಹನೂ ಬಂದು ಆ ಕುರಿಗಳ ಥರನೇ ಬ್ಯಾ ಬ್ಯಾ ಅಂದ್ಕೊಂಡು ಅವುಗಳೇನು ತಿಂತಾವೋ, ಅವುಗಳೇನೇನು ಆ್ಯಕ್ಷನ್ಸ್ ಮಾಡ್ತಾವೋ ಅವುಗಳನ್ನೆಲ್ಲ ಮೈಕ್ರೋ ಆ್ಯಕ್ಷನ್ಸ್ನೆಲ್ಲ ಇದು ಕಾಪಿ ಮಾಡಿಕೊಂಡು ಅವುಗಳ ಥರನೇ ಬಾಲ ಆಡಿಸ್ಕೊಂಡು ಜಂಪ್ ಹೊಡ್ಕೊಂಡು ಈ ಥರ ಮಾಡ್ಕೊಂಡಿರುತ್ತೆ. ಹಾಗೆ ಕಾಲವಾಗಿ ಬೆಳೀತಾ ಇರುತ್ತೆ. ಕೆಲವು ಸರಿ ಆ ಹುಲಿಗಿಂತ, ಆ ಸಿಂಹಕ್ಕಿಂತ ಚಿಕ್ಕದಾಗಿರೋವಂಥ ಪ್ರಾಣಿಗಳು ಬಂದರೆ ಅದಕ್ಕೆ ಹೆದರ್ಕೊಂಡು ನೋಡೋಗ್ಬಿಡೋದು. ಸೇಮ್ ಆ ಕುರಿಗಳು ಯಾವ್ಯಾವ ಥರ ಮಾಡ್ತಾವೋ ಅದೇ ರೀತಿಯಾಗಿ ಇದನ್ನು ಮಾಡ್ತಾ ಇರುತ್ತೆ. ಒಂದು ದಿನ ಏನಾಗುತ್ತೆ, ಆ ಕುರಿಗಳಿರೋವಂಥ ಒಂದು ಸರೌಂಡಿಂಗ್ಸ್ಗೆ ರಾಜ ಆಗಿರೋವಂಥ ಒಂದು ಸಿಂಹ ಇರುತ್ತೆ. ಅದಕ್ಕೆ ವಯಸ್ಸಾಗೋಗಿರುತ್ತೆ. ಸಿಂಹಕ್ಕೆ ಬಂದು ಏನು ಅಂದರೆ, ವಯಸ್ಸಾದ ಮೇಲೆ ಅದು ತುಂಬ ಫೆರೋಷಿಯಸ್ ಆಗಿ ಹೋಗಿ ಬೇಟೆ ಆಡಲ್ಲ. ಆದ್ದರಿಂದ ಈ ಸಿಂಹಕ್ಕೆ ವಯಸ್ಸಾಗಿರುತ್ತೆ. ಅದು ಬಂದು ಅಲ್ಲಿರುವಂಥ ಕುರಿಗಳ ಹಿಂಡಿನ ಮಧ್ಯೆ ಬಂದು ಬೇಟೆ ಆಡೋದಕ್ಕೆ ಬಂದಾಗ ಅದು ನೋಡಿ ಆಶ್ಚರ್ಯ ಪಡುತ್ತೆ. ಎಲ್ಲ ಕುರಿಗಳು ಓಡ್ತಾ ಇರಬೇಕಾದ್ರೆ ಇದ್ಯಾವುದಿದು ಯಂಗಾಗಿರೋವಂಥ ಒಂದು ಸಿಂಹ ಇದೆ, ಅದು ಕುರಿ ಥರ ಓಡ್ತಾ ಇದೆಯಲ್ಲ ಅಂದ್ಬಿಟ್ಟು ಬೇಟೆ ಆಡೋದನ್ನು ಬಿಟ್ಬಿಟ್ಟು ಆ ಸಿಂಹನ ಹೋಗಿ ಕ್ಯಾಚ್ ಮಾಡಿಬಿಡುತ್ತೆ. ಕ್ಯಾಚ್ ಮಾಡಿದ ತಕ್ಷಣ ಆ ಸಿಂಹದ ಮರಿ ಬಂದ್ಬಿಟ್ಟು
ನನ್ನನ್ನು ಬಿಟ್ಬಿಡಿ, ನಾನು ಹೋಗಬೇಕು, ನನ್ನೇನು ಮಾಡಬೇಡಿ, ನನ್ನನ್ನು ತಿನ್ನಬೇಡಿ ಅಂತ ಹೇಳ್ತಾ ಇರುತ್ತೆ. ಅದಕ್ಕೆ ಆ ಸಿಂಹ ಹೇಳುತ್ತೆ, ನೀನು ಕುರಿ ಅಲ್ಲ, ನೀನು ಸಿಂಹ, ನೀನು ಬೇಟೆ ಆಡೋದನ್ನು ಕಲಿಬೇಕು. ನೀನು ಯಾಕೆ ಈ ಥರ ಹೇಡಿ ಥರ ಓಡೋಗ್ತಾ ಇದೆಯಾ? ಇಲ್ಲ ನಾನು ಕುರಿ, ನಾನು ಸಿಂಹ ಅಲ್ಲ, ಬಿಟ್ಬಿಡಿ ನನ್ನ ಅಂತ ಅದು ಹಠ ಮಾಡ್ತಾ ಇರುತ್ತೆ. ಅದಕ್ಕೆ ಈ ಸಿಂಹ ಏನು ಮಾಡುತ್ತೆ, ಅದ್ರ ಕತ್ತನ್ನು ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಅದನ್ನು ಹಂಗೆ ಎಳ್ಕೊಂಡು ಬಂದು ಅಲ್ಲೇ ಒಂದು ಸರೌಂಡಿಂಗ್ಸಲ್ಲಿರೋವಂಥ ಒಂದು ಶುಭ್ರವಾಗಿ ಒಂದು ಕಾಮಾಗಿರೋವಂಥ ಒಂದು ಪಾಂಡ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದ್ರ ಮುಖನ ತೋರಿಸುತ್ತೆ. ನೋಡು, ನೀನು ನೋಡು, ನಾನು ನೋಡು, ನಮ್ಮ ಒಂದು ವೇಷವನ್ನು ನೋಡು, ನಾನು ನೀನು ಎಲ್ಲ ಒಂದೇನೆ, ನೀನು ನಿಜವಾದ ಸಿಂಹ ಅಂತ ಅದು ಅವಾಗ ಮನವರಿಕೆ ಮಾಡುತ್ತೆ. ಆಗ ಇದಕ್ಕೆ ಆಶ್ಚರ್ಯ ಆಗುತ್ತೆ, ಹೌದಲ್ವಾ, ನಾನು ಇದೇ ಥರನೇ ಇದ್ದೀನಿ ನೋಡಿ, ನನಗೂ ಕೈ ಕಾಲೆಲ್ಲ ತುಂಬ ದಷ್ಟಪುಷ್ಟವಾಗಿದೆ ಅಂತ ಅವಾಗ ಅದಕ್ಕೆ ಅದರ ಮನವರಿಕೆ ಆಗಿ ಅದು ಒಂದು ಕಾಡಲ್ಲಿ ಜೋರಾಗಿ ಫಸ್ಟ್ ಟೈಮು ಜೋರಾಗಿ ಗರ್ಜನೆ ಮಾಡುತ್ತೆ. ಸೊ ಈ ಥರ ಇಲ್ಲಿ ಏನು ಅಂತ ಕೇಳಿದ್ರೆ, ಮನುಷ್ಯರಾದಂಥ ನಾವು ಹುಟ್ಟಿದಾಗ ನಾವು ಅನೇಕ ರೀತಿಯಾದಂತಹ ಕೇಪಬಿಲಿಟೀಸ್ನ ಇಟ್ಕೊಂಡೇ ನಾವು ಹುಟ್ಟಿರ್ತೀವಿ. ಬಟ್ ಬೆಳೀತಾ 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 ನಮಗೆ ನಮ್ಮದೇ ಆದಂಥ ಒಂದು ಬಿಲೀಫ್, ನಮ್ಮದೇ ಆದಂಥ ಒಂದು ಸರೌಂಡಿಂಗ್ಸ್ನಲ್ಲಿ ನಾವು ನೋಡುವಂಥ ವ್ಯಕ್ತಿಗಳು ಇರೋವಂಥ ಒಂದು ಲಿಮಿಟೇಷನ್ಸ್ನ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಓಕೆ, ಇಂಥ ವ್ಯಕ್ತಿ ಕೈಯಿಂದ ಇಂಥದ್ದನ್ನು ಮಾಡೋಕ್ಕಾಗತ್ತೆ, ಇಂಥ ವ್ಯಕ್ತಿ ಕೈಯಿಂದ ಇಂಥದ್ದನ್ನು ಮಾಡೋಕ್ಕಾಗಲ್ಲ, ಆದ್ದರಿಂದ ನಾನು ಆ ವ್ಯಕ್ತಿಯಷ್ಟು ನಾನಿಲ್ಲ ಅಂದರೆ ನನ್ನ ಕೈಲೂ ಮಾಡೋಕ್ಕಾಗಲ್ಲ, ಆ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂದರೆ ನನ್ನ ಕೈಲೂ ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ಸ್ವಯಂ ನಿರ್ಮಿತವಾಗಿರುವಂಥ ಕ್ಯಾಲ್ಕುಲೇಷನ್ನ ಹಾಕ್ಕೊಂಡು ಅನೇಕ ರೀತಿಯಾದಂಥ ಒಂದು ಆಪರ್ಚುನಿಟಿ ಆಗಿರ್ಬೋದು, ಅನೇಕ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅದನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಗೊತ್ತಾಗದೆ ಓಡೋಗೋವಂಥ ವ್ಯಕ್ತಿಗಳಾಗಿದ್ದೇವೆ. ಅದು ನಿಜವಾಗ್ಲೂ ಒಂದು ವರ ಅಂತ ಹೇಳಲ್ಲ, ಅದು ನಿಜವಾಗ್ಲೂ ಒಂದು ಶಾಪ. ಅದು ಯಾಕೆಂದರೆ ಯಾವಾಗ ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಬರೋವಂಥ ಕಷ್ಟಗಳನ್ನು ಅವನು ನಿಜವಾಗ್ಲೂ ಪ್ರೋಸೆಸ್ ಮಾಡಿ ಅದನ್ನು ನಿಭಾಯಿಸೋದಕ್ಕೆ ಆಗಲ್ವೋ, ಅವನು ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದ್ದಾನೆ ಅಂತ ಅದರ ಅರ್ಥ. ಆದ್ದರಿಂದ ಏನಾಗುತ್ತೆ, ನಿಮ್ಮ ಈ ಒಂದು ತಪ್ಪು ಕಲ್ಪನೆ ಏನಿದೆ, ನಮ್ಮ ಸುತ್ತಮುತ್ತಲಿನಲ್ಲಿರುವಂಥ ಸಮಾಜ ಆಗಿರ್ಬೋದು, ಅನೇಕ ರೀತಿಯಾದಂಥ ಗೊಂದಲ ಆಗಿರ್ಬೋದು, ಅಥವಾ ನಮ್ಮ ಮೇಲೆ ಕೆಲವು ಜವಾಬ್ದಾರಿಗಳು, ಪ್ರೆಷರ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವೇನೋ ಅಂದ್ಕೊಂಡಿರ್ತೀವಿ, ಅದ್ರ ತಕ್ಕನಂಗೆ ನಡೀದೇ ಇರ್ಬೋದು. ನಮಗೇನೋ ಒಂದು ಹೋಪ್ ಇರುತ್ತೆ, ಅದು ಸಿಗದೇ ಇರ್ಬೋದು. ತುಂಬ ನಾವು ಚೇಸ್ ಮಾಡ್ತಾನೆ ಇರ್ತೀವಿ, ಅದು ಸಿಗದೇ ಇರ್ಬೋದು. ಆವಾಗ ನಾವು ಅಂದ್ಕೊತೀವಿ, ಕೆಲವು ವಿಷಯಗಳು ನಮಗೆ ಸಿಗ್ತಾ ಇಲ್ಲ, ಕೆಲವು ವಿಷಯಗಳು ನಮಗೆ ಆಗ್ತಾ ಇಲ್ಲ, ಆದ್ದರಿಂದ ನಾನು ಇಷ್ಟೇ, ನನ್ನ ಕೈಲಿ ಮಾಡೋದು ಇಷ್ಟೇ, ನನಗೆ ಸಿಗೋವಂಥದ್ದು ಇಷ್ಟೇ, ನಾನು ಎಂದಿಗೂ ಬಡವನಾಗೇ ಇರ್ತೀನಿ, ಅಥವಾ ನಾನು ಎಂದಿಗೂ ಒಬ್ಬ ಲೋ ಕ್ಲಾಸ್ ಪರ್ಸನ್ ಆಗೇ ಇರ್ತೀನಿ. ಆ ಥರ ನಮ್ಮ ಮೇಲೆ ನಾವೊಂದು ಸೆಲ್ಫ್ ಎಸ್ಟೀಮ್ನ ಕಮ್ಮಿ ಮಾಡ್ಕೊಳ್ತೀವಿ. ಆದ್ದರಿಂದ ಯಾರಿಗೆ ಲಾಸ್ ಅಂದರೆ ನಮಗೇನೆ ಲಾಸು. ನಮ್ಮೊಳಗಡೆ ಇರೋವಂಥ ಒಂದು ನಿಜವಾದ ಶಕ್ತಿ ಏನು ಅಂದರೆ, ನಮಗೆ ಯಾವುದೇ ರೀತಿಯಾದಂತಹ ಲಿಮಿಟೇಷನ್ಸ್ ಇಲ್ಲ. ಇದು ಮೊದಲನೇ ಮುಖ್ಯವಾಗಿರುವಂಥ ಒಂದು ಅಂಶ. ಯಾಕೆಂದರೆ ನಮಗೆ ಕೆಲವು ವಿಚಾರಗಳು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಆದರೆ ನಾವು ಕೆಲವು ಸ್ವಯಂ ನಿರ್ಮಿತವಾಗಿರುವಂಥ ಒಂದು ನಂಬಿಕೆಯಿಂದ ನಾವು ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಾದಮೇಲೆ ನೀವು ಯಾರನ್ನೋ ಮೆಚ್ಚೋದಕ್ಕೋ ಅಥವಾ ಬೇರೆಯವರ ಒಂದು ಒಪಿನಿಯನ್ಗೆ, ಬೇರೆಯವರ ಒಂದು ನಿರೀಕ್ಷೆಗೆ ತಕ್ಕಂತೆ ನೀವು ಬದುಕೋದಕ್ಕೆ ಹೋದರೆ ಅಂದರೆ ನೀವು ಖಂಡಿತ ಫೇಲ್ ಆಗ್ತೀರ. ಆದ್ದರಿಂದ ನಿಮ್ಮ ಒಂದು ನಿಜವಾದ ಒಂದು ಏನು ಹೇಳ್ತಾರೆ, ನಿಮ್ಮ ಒಂದು ನಿಜವಾದ ಒಂದು ಶಾಂತಿ ಕೊಡೋವಂಥದ್ದು, ನಿಮಗೆ ಒಂದು ರಿಯಲ್ ಹ್ಯಾಪಿನೆಸ್ ಕೊಡೋವಂಥದ್ದು, ನಿಮಗೆ ಕೆಲವು ಚಾಲೆಂಜಸ್ನ ನೀವು ತಗೊಂಡು ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ನೀವು ಕಂಡುಕೊಳ್ಳೋದು, ಇಂಥ ಒಂದು ವಿಚಾರಗಳ ಮೇಲೆ ನೀವು ಫೋಕಸ್ ಮಾಡಬೇಕು. ಆಗ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಜವಾದಂಥ ಪೊಟೆನ್ಷಿಯಲ್ ಏನಿದೆ ನಿಮ್ಮ ಒಳಗಡೆ ಅಂತ. ಏಕೆಂದರೆ ನಮಗೆ ತುಂಬ ಜನ ಹೇಳ್ತಾರೆ, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ.
ನಮಗೆ ಹೇಳ್ಬೋದು ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಅದು ಕೆಲವು ವಿಚಾರಗಳಲ್ಲಿ ಅದು ಒಳ್ಳೆಯದಾಗಿರುತ್ತೆ. ಆದರೆ ನಾನು ಇದನ್ನು ಯಾವ ರೀತಿಯಲ್ಲಿ ನಿಮಗೆ ಕನ್ವೆ ಮಾಡೋಕ್ಕೆ ಬರ್ತೀನಿ ಅಂದರೆ, ಯಾವ ಒಂದು ಕೆಲಸ ನಮ್ಮ ಉದ್ಧಾರಕ್ಕೆ, ನಮ್ಮ ಒಂದು ಉನ್ನತಿಗೆ ಹೆಲ್ಪ್ ಮಾಡುತ್ತೋ ಅಂಥ ಒಂದು ವಿಚಾರಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾದ್ರೆ ಯಾರೇ ಬಂದು ನಮ್ಮನ್ನು ತಡೆದ್ರೂ, ಯಾರೇ ಬಂದು ನಮ್ಮಲ್ಲಿ ಆಗಲ್ಲ ಅಂತ ಏನೇ ಒಂದು ನ್ಯೂನತೆಗಳನ್ನ ಹೇಳಿದ್ರೂ ಅದನ್ನು ನಾವು ಕಿವಿಗೆ ಹಾಕ್ಕೊಳ್ದೆ ಆ ಕೆಲಸವನ್ನು ನಾವು ಮಾಡಿದ್ವಿ ಅಂದರೆ ಅದರಲ್ಲಿ ಒಂದು ನಿಜವಾದ ಅರ್ಥತೆಯನ್ನು ನಾವು ಕಂಡುಕೊಳ್ಳಬಹುದು. ಅಷ್ಟೇ ಇವತ್ತಿನ ಕಂಟೆಂಟು. ಐ ಹೋಪ್ ಮೆಸೇಜ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಅನೇಕ ವಿಚಾರಗಳು ಬರುತ್ತೆ ಲೈಫಲ್ಲಿ. ನಾವು ಅಂದ್ಕೊಂಡಂಗೆ ಯಾವುದೇ ರೀತಿಯಾದಂಥ ಲೈಫನ್ನು ಯಾರಿಗೂ ಒಂದು ಫ್ಲ್ಯಾಟ್ ಆಗಿಲ್ಲ. ಅಂದ್ಕೊಂಡಾಗ ಅಂದ್ಕೊಳ್ದೇ ಇರೋ ಟೈಮಲ್ಲಿ, ಅಂದ್ಕೊಳ್ದೇ ಇಲ್ಲದಿರೋ ಟೈಮಲ್ಲಿ ಅಂದ್ಕೊಂಡಿರೋ ಹಾಗೆ ಅನೇಕ ರೀತಿಯಾದಂಥ ತೊಂದರೆಗಳು ಬರುತ್ತೆ. ಅಂಥ ಟೈಮಲ್ಲೆಲ್ಲ ನಾವು ಅನೇಕ ರೀತಿಯಾದಂಥ ಪ್ರೆಷರ್ನ ನಾವು ಫೀಲ್ ಮಾಡಬೇಕಾಗುತ್ತೆ. ಅಂಥ ಪ್ರೆಷರಲ್ಲಿ ನಾವು ಕುಂದೋಗ್ಬಿಡ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಎಲ್ಲ ವಿಚಾರಗಳನ್ನು ಮಾಡೋಕ್ಕಾಗತ್ತೆ, ನನ್ನ ಕೈಯಲ್ಲಿ ಈ ಕಷ್ಟದಿಂದ ಆಚೆ ಬರೋಕ್ಕಾಗತ್ತೆ, ನನಗಿನ್ನ ಕೆಪಾಸಿಟಿ ಇದೆ, ನನಗಿನ್ನ ಶಕ್ತಿ ಇದೆ ಅನ್ನೋವಂಥ ಒಂದು ನಂಬಿಕೆ ಇದೆಯಲ್ಲ, ಅದನ್ನು ನಾವು ಬೆಳೆಸ್ಕೊಳ್ಬೇಕು, ಅದನ್ನು ನಾವು ಕಂಡುಕೊಳ್ಳಬೇಕು ಅಂತ ನಾನು ಹೇಳಕ್ಕೆ ಬರ್ತಾಯಿದ್ದೀನಿ. ಸೊ ವೇದಾಂತ ಅನ್ನೋ ಒಂದು ಟಾಪಿಕ್ ಬಂದು ಅದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಒಂದು ಸಬ್ಜೆಕ್ಟು. ಯಾಕೆಂದರೆ ನಾವು ಹೊರಗಡೆ ಇರೋವಂಥ ಯಾವುದೋ ಒಂದು ದೇವಸ್ಥಾನದಲ್ಲಿರೋವಂಥ ದೇವರನ್ನೋ ಅಥವಾ ಯಾವುದೋ ಒಂದು ಪೂಜಾರಿನೋ ಯಾವುದೋ ಒಂದು ಜ್ಯೋತಿಷಿ ಹೇಳೋವಂಥ ಜ್ಯೋತಿಷಿನೋ ನಂಬದೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ, ನಮ್ಮೊಳಗಡೆ ಇರುವಂಥ ಶಕ್ತಿ ಏನು ಅಂತ ನಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಪಡುವಂಥದ್ದು ವೇದಾಂತ. ಸೊ ಇಂಥ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ. ತಿಳ್ಕೊಂಡಾಗ ನಮಗೆ ಅನೇಕ ವಿಚಾರಗಳು ನಮಗೆ ಕೆಲವು ಹಂತದಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಿದೆ, ಐ ಆಮ್ ಸಾರಿ ಫಾರ್ ದಟ್. ಥ್ಯಾಂಕ್ಸ್ ಫಾರ್ ಲಿಸನಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.